ಟಚ್ ಪಾಯಿಂಟ್. 2 ಅಂಕದ ಸೇರ್ಪಡೆಯೊಂದಿಗೆ ತನ್ನ ಖಾತೆಯನ್ನು ತೆರೀತಾ ಇದೆ ತಾರ್ಕಂಡ ತಂಡ. 2-0. ಈಗ ಹುಬ್ಬಳ್ಳಿ ತಂಡದ ಪರವಾಗಿ ಪ್ರಥಮ ದಾಳಿಯಲ್ಲಿ ಸಂಖ್ಯೆ 31ರ ಆಟಗಾರ ದಾಳಿಯಲ್ಲಿ ವಿಫಲರಾದಂತೆ ಕಾಣ್ತಾ ಇದ್ದಾರೆ. ಎಸ್ ಆರ್ ರೈಡರ್ ಔಟ್. 1 ಪಾಯಿಂಟ್ ಗೋಸ್ ಟು ತಾರ್ಕಂಡ. ಈ ಮೂಲಕ 3-0 ಪಂದ್ಯ. ಇದೀಗ ಮತ್ತೆ ಸಂಖ್ಯೆ 6ರ ಆಟಗಾರ ದಾಳಿಯಲ್ಲಿ ಉತ್ತಮವಾದಂತಹ ಪಾದಚಲನೆ ಮೂಲಕ ಟಮಾಟೋವನ್ನು ಪ್ರದರ್ಶಿಸಿ ಯಾವುದೇ ಅಂಕವಿಲ್ಲದೆ ವಾಪಸ್ ಆಕೆಯನ್ನು ತೆಗೆದುಕೊಳ್ತಾ ಇದ್ದಾರೆ. ಇತ್ತ ಬ್ರಾಡ್ ದೇಹವುಳ್ಳಂತಹ ಆಟಗಾರ ಹುಬ್ಬಳ್ಳಿ ತಂಡದ ಪರವಾಗಿ ಎದೆ ಸಂಖ್ಯೆ 08ರ ಆಟಗಾರ ಇವರು ಕೂಡ ಯಾವುದೇ ಅಂಕವಿಲ್ಲದೆ ವಾಪಸ್ ಆತೆಯನ್ನು ಪಡೆದುಕೊಳ್ತಾ ಇದ್ದಾರೆ. 3-0. ಇತ್ತ ಮತ್ತೆ ಎದೆ ಸಂಖ್ಯೆ 6ರ ಆಟಗಾರ ದಾಳಿಯಲ್ಲಿ ಕಾಣಿಸುತ್ತಾ ಇದ್ದಾರೆ. ಲೀಸ್ಟ್ ಮಹೇಂದ್ರ ಎಸ್ ಶ್ರೀ ಮಹಾಗಣಪತಿ ಬಂಡಲ ವರ್ಸಸ್ ಶ್ರೀ ಭೂತೇಶ್ವರ ಗೋಳಿಮಕ್ಕಿ. ಮುಂದಿನ ಪಂದ್ಯಕ್ಕಾಗಿ ಶ್ರೀ ಮಹಾಗಣಪತಿ ಬಂಡಲ ವರ್ಸಸ್ ಶ್ರೀ ಭೂತೇಶ್ವರ ಗೋಳಿಮಕ್ಕಿ ಆದಷ್ಟು ಬೇಗ ತಮ್ಮ ತಂಡವನ್ನು ಸಜ್ಜು ಮಾಡಿಕೊಂಡು ಅಂಕಣದ ಮುಂಭಾಗದಲ್ಲಿ ಹಾಜರಿರಬೇಕು. ಪಂದ್ಯದ ಗಮನ. ಎದೆ ಸಂಖ್ಯೆ 19ರ ಆಟಗಾರ ಎಸ್ ತಾರ್ಕಂಡ. ಇದು ನಿಮಗೆ ಥರ್ಡ್ ರೈಡ್. ಪ್ರಥಮ ದುಂಡು ಮೇಜಿನ ಸಭೆ ಆಗ್ತಾ ಇದೆ. ತಾರ್ಕಂಡ ತಂಡ ಇದು ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಎದೆ ಸಂಖ್ಯೆ 0ದ ಆಟಗಾರ ತಾರ್ಕಂಡ ತಂಡದ ಪರವಾಗಿ ದಾಳಿಯಲ್ಲಿ ಅಂಕದ ಅವಶ್ಯಕತೆ ಇದೆ. ಅಂಕವನ್ನ ಪಡೆಯಲೇಬೇಕು. ಉತ್ತಮವಾದಂತ ದಾಳಿ ಆಗಿತ್ತು, ಆದ್ರೆ ಬಲಿ ಆಗ್ತಾ ಇದ್ದಾರೆ. 1 ಅಂಕದ ಸೇರ್ಪಡೆ ಹುಬ್ಬಳ್ಳಿ ತಂಡಕ್ಕೆ. ಇದು ಕೂಡ ಡೂ ಆರ್ ಡೈ. ಥರ್ಡ್ ರೈಡ್. ಇದು ಮಾಡು ಇಲ್ಲವೇ ಮಡಿ. ಹುಬ್ಬಳ್ಳಿ ತಂಡದ ಪರವಾಗಿ ಎದೆ ಸಂಖ್ಯೆ 8ರ ಆಟಗಾರ 3-1 ಪಂದ್ಯ ಸಾಗ್ತಾ ಇದೆ. ಆದ್ರೆ 1 ಅಂಕದ ಸೇರ್ಪಡೆ ಆಗ್ತಾ ಇದೆ ಇಲ್ಲಿ ತಾರ್ಕಂಡ ತಂಡಕ್ಕೆ. 4-1. ತಾರ್ಕಂಡ ತಂಡ 4 ಅಂಕವನ್ನು ಹೊಂದಿದ್ರೆ ಹುಬ್ಬಳ್ಳಿ ತಂಡ ಕೇವಲ 1 ಅಂಕವನ್ನು ಹೊಂದಿದೆ. ಹುಬ್ಬಳ್ಳಿ ತಂಡಕ್ಕೆ ಆದಷ್ಟು ಅಂಕದ ಅವಶ್ಯಕತೆಗಳು ಕೂಡ ಎದ್ದು ಕಾಣ್ತಾ ಇದೆ ಇಲ್ಲಿ. ಕಾಲಹರಣ ಮಾಡುವಂತ ಯತ್ನ ಆಗ್ತಾ ಇದೆ. ಎಸ್ ಕಾಲಹರಣವನ್ನು ಮಾಡಿ ವಾಪಸ್ ಆತೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಈಗ ಎದೆ ಸಂಖ್ಯೆ 6ರ ಆಟಗಾರ ಹುಬ್ಬಳ್ಳಿ ತಂಡದ ಪರವಾಗಿ. ಹುಬ್ಬಳ್ಳಿ ತಂಡಕ್ಕೆ ಅಂಕದ ಅವಶ್ಯಕತೆ ತುಂಬಾ ಇದೆ ಇಲ್ಲಿ, ಯಾಕಂದ್ರೆ 4-1 ಪಂದ್ಯ ಸಾಗ್ತಾ ಇದೆ. ಉತ್ತಮವಾದಂತಹ ಪಾದಚಲನೆಯೊಂದಿಗೆ 1 ಅಂಕದ ಕಲೆ ಹಾಕುವಿಕೆಯನ್ನು ಕಾದು ನೋಡ್ತಾ ಇದೆ ಹುಬ್ಬಳ್ಳಿ ತಂಡ. ಈಗಲೂ ಕೂಡ ಯಾವುದೇ ಅಂಕದ ಸೇರ್ಪಡೆ ಇಲ್ಲ. ಇಂತ ಮತ್ತೆ ಎದೆ ಸಂಖ್ಯೆ 6ರ ಆಟಗಾರ ತಾರ್ಕಂಡ ತಂಡದ ಪರವಾಗಿ. ಹಾಗೆ ಮುಂದಿನ ಪಂದ್ಯಕ್ಕಾಗಿ ಶ್ರೀ ಮಹಾಗಣಪತಿ ಬಂಡಲ ವರ್ಸಸ್ ಶ್ರೀ ಭೂತೇಶ್ವರ ಗೋಳಿಮಕ್ಕಿ ಆದಷ್ಟು ಬೇಗ ತಮ್ಮ ತಂಡವನ್ನು ಸಜ್ಜು ಮಾಡಿ ಅಂಕಣದತ್ತ
ಹಾಜರಾತಿಯನ್ನು ತೋರಿಸ್ಕೋಬೇಕು. ಹಾಗೆ ಪ್ರತಿ ಪಂದ್ಯಕ್ಕೂ ಮ್ಯಾನ್ ಆಫ್ ದಿ ಮ್ಯಾಚ್ ಮೆಡಲ್ ಅನ್ನು ಕಮಿಟಿಯವರು ಕೊಡ್ತಾ ಇದ್ದಾರೆ. ಹಾಗೆ ಎರಡನೇ ದೊಡ್ಡ ಮೇಜಿನ ಸಭೆಯನ್ನು ಮುಗಿಸಿಕೊಂಡು ಹುಕ್ಕಳಿ ತಂಡದ ಪರವಾಗಿ ಎದುರಿಸಕ್ಕೆ 6 ಆಟಗಾರ ದಾಳಿಯಲ್ಲಿ ಉತ್ತಮವಾದಂತಹ ಹಿಡಿತಕ್ಕೆ ಬಲಿಯಾಗ್ತಾ ಇದ್ದಾರೆ. ಇಲ್ಲಿ ಎದುರಿಸಕ್ಕೆ 6 ಆಟಗಾರ ಈ ಮೂಲಕ ಮತ್ತೊಂದು ಅಂಕದ ಸೇರ್ಪಡೆ ಹುಕ್ಕಳಿ ತಂಡಕ್ಕೆ, ಸಾರಿ ಜಾರ್ಖಂಡ್ ತಂಡಕ್ಕೆ 5-1 5-1 ಪಂದ್ಯ ಸಾಗ್ತಾ ಇದೆ. ಮತ್ತೊಮ್ಮೆ ಲೋಹಿತ್ ಅವರೇ ದಾಳಿಯಲ್ಲಿ ಕಂಡು ಬರ್ತಾ ಇದ್ದಾರೆ. ಸತತವಾಗಿ ತಮ್ಮ ಉತ್ತಮವಾದಂತಹ ರೈಡ್ ಇಂದ ಅಂಕಗಳನ್ನು ಕೂಡ ತಂದುಕೊಂಡಿದ್ದಾರೆ ತಮ್ಮ ತಂಡಕ್ಕೆ. ಬೋಟಿಂಗ್ ಕ್ಯಾಪ್ಟನ್ಸ್ 5-1 ಪಂದ್ಯ. ಈಗಲೂ ಕೂಡ ಯಾವುದೇ ಅಂಕವಿಲ್ಲ. ಎದುರಿಸಕ್ಕೆ 23 ಆಟಗಾರ ಜಾರ್ಖಂಡ್ ತಂಡದ ಪರವಾಗಿ, ಸಾರಿ ಹುಕ್ಕಳಿ ತಂಡದ ಪರವಾಗಿ. ಹುಕ್ಕಳಿ ತಂಡ ಕೇವಲ ಒಂದೇ ಅಂಕಕ್ಕೆ ಸ್ಟಾಪ್ ಆಗಿತ್ತು. ಎಸ್, 1 ಅಂಕದ ಸೇರ್ಪಡೆಯಾಗಿ ಉತ್ತಮವಾದಂತಹ ರೈಡ್ ಕೂಡ ಆಪೋಸಿಟ್ ಟೀಮ್ ಇಂದ 1 ಅಂಕದ ಸೇರ್ಪಡೆ ಹುಕ್ಕಳಿ ತಂಡಕ್ಕೆ. ಎಸ್, ಈಚೆ ಮತ್ತೊಂದು ಅಂಕದ ಸೇರ್ಪಡೆ ಜಾರ್ಖಂಡ್ ತಂಡಕ್ಕೆ. ಈ ಮೂಲಕ 6-2 ಪಂದ್ಯ. ಬೋತ್ ಟೀಮ್ ಕ್ಯಾಪ್ಟನ್ಸ್ 6-2 ಪಂದ್ಯ ಸಾಗ್ತಾ ಇದೆ. ಜಾರ್ಖಂಡ್ 6, ಹುಕ್ಕಳಿ 2. ಈಗ ಹುಕ್ಕಳಿ ತಂಡದ ಪರವಾಗಿ ಎದುರಿಸಕ್ಕೆ 31 ಆಟಗಾರ ಅಂಕವನ್ನ ಪಡೆಯಲೇಬೇಕು ಎಂಬ ಛಲದಿಂದ ಉತ್ತಮವಾದಂತಹ ದಾಳಿಯನ್ನ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ಅಂಕದ ಸೇರ್ಪಡೆ ಇಲ್ಲ. ಟೈಮ್ ಔಟ್. ಮಹಾಗಣಪತಿ ಬಂಡಲ ವರ್ಸಸ್ ಶ್ರೀ ಭೂತೇಶ್ವರ ಗೋಳಿಮಕ್ಕಿ. ಮುಂದಿನ ಪಂದ್ಯಕ್ಕಾಗಿ ಕರ್ಜಗಿ ಕನ್ನಡಿಗರು ಡಿ ವರ್ಸಸ್ ಜಟಕೇಶ್ವರ ನೇಗ.